hello, namaskara ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ತುಂಬ ಜೋಶ್ ಇರುತ್ತೆ, ಯಾಕಂದರೆ ಈ ವಿಡಿಯೋ ಎಸ್ಪೆಷಲಿ ಮೇಡ್ ಫಾರ್ ಬಾಯ್ಸ್. ಸೊ ಹೌದು, ಗರ್ಲ್ಸ್ ಸೀರೀಸ್ ಮಾಡಿದ್ದೆ. ತುಂಬ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರು, ಮ್ಯಾಮ್ ಪ್ಲೀಸ್ ಮ್ಯಾಮ್ ಬಾಯ್ಸ್ಗೂ ಮಾಡಿ ಅಂತ. ಸೊ ಇದು ಸ್ಟಡಿ ರಿಲೇಟೆಡ್ ಎಜುಕೇಷನಲ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮರಿದೆ ಬೆಲ್ ಐಕನ್ನ ಕೂಡ ಹಿಟ್ ಮಾಡಿ. ಬನ್ನಿ ಯಾವುದೇ ತಡ ಮಾಡಿದೆ ವಿಡಿಯೋನ ಶುರು ಮಾಡಿ. ಸೊ ಗೈಸ್, ನಾನು ಹೇಳ್ತಿರೋ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ನಿಮಗೆ ನಿಮ್ಮ ಲೈಫಲ್ಲಿ, ನಿಮ್ಮ ಪ್ರತಿಯೊಂದು ಪಾರ್ಟ್ ಆಫ್ ಲೈಫಲ್ಲಿ ಅಥವಾ ಯಾವುದೇ ಮನುಷ್ಯ ಆಗಲಿ ಅವನ ಜೀವನದಲ್ಲಿ ಬರೆಯೋ ಒಂದು ವೆರಿ ಡೇಂಜರಸ್ ಪಾಯಿಂಟ್ ಯಾವ್ದು ಗೊತ್ತಾ? ಗೆಸಸ್? ಕೇಳಿಲ್ಲ. ಡಿಸ್ಟ್ರಾಕ್ಷನ್. ಈ ಡಿಸ್ಟ್ರಾಕ್ಷನ್ ಅನ್ನೋ ಭೂತ ನಿಮ್ಮನ್ನು ಇಲ್ಲಿದ್ದ ಪರ್ಸನನ್ನು ಇಲ್ಲಿ ತಂದು ಬಿಡುತ್ತೆ. ಅಂದರೆ ನಾನು ಲಿಟ್ರಲಿ ಏನು ಹೇಳ್ತಿದ್ದೀನಿ ಅಂದರೆ, ಏನಕ್ಕೆ ಕಂಪೇರ್ ಮಾಡ್ತೀನಿ ಅಂದರೆ, ನೀವು 100 ಸ್ಕೋರ್ ಮಾಡ್ತಿರೋ ಪರ್ಸನ್ ಸಡನ್ ಆಗಿ 50 ಸ್ಕೋರ್ ಮಾಡ್ತಿದ್ದೀರಾ. ಆ್ಯಂಡ್ ಇಟ್ ಮೇ ಬಿ ಡ್ಯೂ ಟು ಯುವರ್ ಬ್ಯಾಕ್ಲಾಗ್ಸ್ ಅಥವಾ ಕಲ್ತಿರಲ್ಲ ಆ ದಿನ. ಬಟ್ ಡಿಸ್ಟ್ರಾಕ್ಷನ್ ಇಸ್ ಅ ಒನ್ ಥಿಂಗ್ ವಿಚ್ ಡಿಪ್ರೆಷನ್ ಅನ್ನೋ ವರ್ಡ್ ಇಸ್ ಲೈಕ್ ಇಟ್ಸ್ ಹಾರ್ಡ್ ಟು ಸ್ಪೆಲ್ ಆಲ್ಸೋ. ಬಟ್ ಡಿಸ್ಟ್ರಾಕ್ಷನ್ ಅನ್ನೋ ಒಂದು ವಿಷಯದಿಂದಾಗಿ ನೀವು ಇಲ್ಲಿದ್ದವ್ರು ಇಲ್ಲಿಗೆ ಬರುತ್ತೀರಾ. ಸೊ ಆ ಡಿಸ್ಟ್ರಾಕ್ಷನ್ ಯಾವುದು ಏನು ಅಂತ ಅಂದರೆ, ಸೊ ಇಟ್ ಕ್ಯಾನ್ ಬಿ ಇನ್ ಮೆನಿ ವೇಸ್. ಸೊ ಯಾವ ಥರ ಡಿಸ್ಟ್ರಾಕ್ಷನ್ ಅಂತ ನಾನು ಹೇಳೋಕ್ಕಾಗಲ್ಲ, ಬಟ್ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಮೇನ್ಲಿ ಪಾಯಿಂಟ್ ನಂಬರ್ 2ಗೆ ಬರುವಾಗ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಬಾಯ್ಸ್, ನಿಮಗಿರೋ ಡಿಸ್ಟ್ರಾಕ್ಷನ್ ಇಸ್ ಗೇಮ್ಸ್. ಸೊ ನೀವು ಗೇಮಿಂಗ್ ಮಾಡ್ತೀರಾ, ಗೇಮ್ಸ್ ಆಡ್ತೀರಾ. ಇಟ್ ಮೇ ಬಿ ಆನ್ಲೈನ್ ಗೇಮಿಂಗ್ ಅಥವಾ ಆಫ್ಲೈನ್. ಗರ್ಲ್ಸ್ ಕೂಡ ಆಡ್ತಾರೆ, ಬಟ್ ದೆನ್ ಅವ್ರು ಕ್ಯಾಂಡಿ ಕ್ರಶ್ ಆಡ್ತಾರೋ ಗೊತ್ತಿಲ್ಲ. ಬಟ್ ದೆನ್ ಅವ್ರ ಲಿಮಿಟ್ಸ್ ಕೂಡ ಇರುತ್ತೆ. ಫ್ರೀ ಫೈರ್ ಆಡೋದು, ಪಬ್ಜಿ ಆಡೋದು, ಸೊ ಇಂಡಿಯನ್ ಪಬ್ಜಿ. ಸೊ ಈ ಥರ ಇರೋವಾಗ ಪೀಪಲ್ ಡೂ ಫಾಲ್ ಇನ್ ಟು ಅ ಟ್ರ್ಯಾಕ್ ಆಫ್ ನಾಟ್ ಸ್ಟಡಿಂಗ್, ಗಿವಿಂಗ್ ಅಪ್ ಸ್ಟಡೀಸ್. ಸೊ ನಿಮ್ಮ ಹತ್ರ ಮ್ಯಾಕ್ ಇರಲಿ ಅಥವಾ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಲಿ, ಫೋನ್ ಇರಲಿ, ಪ್ರತಿಯೊಬ್ಬರು ಗೇಮ್ಸ್ ಆಡೋದು ಈ ಏಜಲ್ಲಿ. ನಾನೊಂದು ವಿಷಯ ಹೇಳ್ತೀನಿ, ಒಬ್ಬ ಅಕ್ಕನಾಗಿ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಸ್ಲೋಲಿ ಅಪ್ಪ ಅಮ್ಮ ರೀತಿಲಿ ಹೇಳ್ತಿದ್ದೀನಿ, ಯಾರು ಹೇಳ್ದಿರೋ ರೀತಿಲಿ ಹೇಳ್ತಿದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ. ದ್ಯಾಟ್ ನನಗೆ ನೀವು ಇವತ್ತಿಂದ ಪ್ರಾಮಿಸ್ ಮಾಡ್ಕೋಬೇಕು, ಪ್ಲೀಸ್, ದ್ಯಾಟ್ ನೀವು ಗೇಮ್ಸ್ ಆಡಿದ್ರು ಜಸ್ಟ್ 1 ಅವರ್ ಅಷ್ಟೇ ಆಡ್ತೀನಿ, ಅದಕ್ಕಿಂತ ಜಾಸ್ತಿ 1 ಅವರು ಆಡೋಕ್ಕಿಲ್ಲ. ಬಟ್ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಪ್ರತಿಯೊಂದು ವ್ಯಕ್ತಿಗೂ ಬೇಕಾಗತ್ತೆ. ಅದರಿಂದಾಗಿ ನೀವು ಹೊರಗಡೆ ಹೋಗಿ ಕ್ರಿಕೆಟ್ ಆಡ್ಬೋದು, ಫ್ರೆಂಡ್ಸ್ ಜೊತೆ ಲಗೋರಿ ಆಡ್ಬೋದು, ಹಾಕಿ ಆಡ್ಬೋದು, ಈ ಥರ ಇಂಟರ್ನ್ಯಾಷನಲ್ ಗೇಮ್ಸ್ ಆಡ್ಬೋದು. ಇದರಿಂದಾಗಿ ನೀವು ನಿಮ್ಮ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತನ್ನು ಮ್ಯಾನೇಜ್ ಮಾಡಿದಾಗ ಆಗುತ್ತೆ. ಇಟ್ಸ್ ಟೋಟಲಿ ಅಪ್ ಟು ಯು. ಬಟ್ ಪಬ್ಜಿ ಆಡೋದು ಅಥವಾ ಫ್ರೀ ಫೈರ್ ಆಡೋದು ಇಸ್ ಕಂಪ್ಲೀಟ್ಲಿ ಫೈನ್. ಬಟ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಆಡೋದ್ರಿಂದಾಗಿ ಎಷ್ಟು ಬ್ಯಾಕಪ್ಸ್ ಆಗುತ್ತೆ, ಬ್ಯಾಕ್ಲಾಗ್ಸ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ 3ನೇ ಪಾಯಿಂಟ್, ನಿಮ್ಮ ಪೇರೆಂಟ್ಸನ್ನು ನೀವು ಎಷ್ಟು ಇಷ್ಟಪಡ್ತೀರಾ ಅಂತ ನಂಗೆ ಗೊತ್ತು. ಗರ್ಲ್ಸ್ಗಿಂತ ಜಾಸ್ತಿ ಬಾಯ್ಸ್ ಜಾಸ್ತಿ ಇಷ್ಟಪಡ್ತಾರೆ ಪೇರೆಂಟ್ಸನ್ನು, ಅಪ್ಪ ಎಸ್ಪೆಷಲಿ ಅಮ್ಮನ. ಸೊ ಅಮ್ಮ ಹೇಳಿದ ಮಾತನ್ನು ತುಂಬ ಕೇಳ್ತೀರಾ ನೀವು, ಪಪ್ಪ ಹೇಳಿದ ಮಾತನ್ನ. ಬಟ್ ಅಪೋಸಿಟ್ ಟು ಗರ್ಲ್ಸ್, ವಿ ಲಿಸನ್ ಟು ಡ್ಯಾಡ್ಸ್. ವಿ ಆರ್ ಆಲ್ ಡ್ಯಾಡ್ಸ್ ಪ್ರಿನ್ಸಸ್, ಬಟ್ ಯುವರ್ ಮಾಮ್ಸ್ ಪ್ರಿನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಇರುವಾಗ ನಿಮ್ಮ ಅಪ್ಪ ಅಮ್ಮಗೋಸ್ಕರ ಆದರೂ ನೀವು ಕಲೀಲೇಬೇಕಾಗತ್ತೆ. ಏನೇ ಇರಲಿ ಪಾಯಿಂಟು, ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಕಷ್ಟ ಅವ್ರು ಯಾಕೆ ಪಡ್ತಿದ್ದಾರೆ? ನಿಮ್ಮ ಫ್ಯೂಚರ್ಗೋಸ್ಕರ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದರಿಂದಾಗಿ ನೀವು ನಿಮ್ಮ ಬೆಟರ್ ಫ್ಯೂಚರ್ನಗೋಸ್ಕರ ಆಗಿ, ಸೆಕ್ಯೂರ್ ಮಾಡೋಕ್ಕೋಸ್ಕರ ಆಗಿ, ನಾಟ್ ಲೈಕ್ ಗರ್ಲ್ಸ್. ನಿಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಫ್ಯೂಚರಲ್ಲಿ. ನೀವು ಅಂದ್ಕೊಳ್ಬೋದು ನಮ್ಮನ್ನೇನು ರೆಸ್ಪಾನ್ಸ್ ಇಲ್ಲ, ಚಿಲ್ ಮಾಡೋಣ ಮಚ್ಚ, ನಾವು ಕೂತ್ಕೊಂಡು ಗೇಮ್ ಆಡೋಣ. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ನಾಟ್ ಗೋನ್ ಬಿ ಗೋಯಿಂಗ್ ಟು ಹೆಲ್ಪ್ ಯು. ಈ ಥರ ಗೇಮ್ ಆಡ್ತಾ ಟೈಮ್ ವೇಸ್ಟ್ ಮಾಡ್ತಾ ನೋ. ಅಟ್ಲೀಸ್ಟ್ ದಿನದಲ್ಲಿ 10 ಗಂಟೆ ಓದಿ ಅಂತ ಹೇಳಲ್ಲ, ಟಾಪರ್ಸ್ ಮಾತ್ರ ಓದೋಕ್ಕೆ ಸಾಧ್ಯ. ದಿನದಲ್ಲಿ ಅಟ್ಲೀಸ್ಟ್ 5 ಅವರ್ಸ್ ಓದೋಕ್ಕೆ ಟ್ರೈ ಮಾಡಿ. ಅಷ್ಟು ಮಾಡಿದ್ರೆ ನೀವು ಯು ವಿಲ್ ಬಿ ದ ಟಾಪರ್ ಆಫ್ ದ ಕ್ಲಾಸ್. ಬ್ಯಾಕ್ ಬೆಂಚರ್ಸ್ ಹೇಳ್ತಿದ್ದೀನಿ, 5 ಅವರ್ಸ್ ಓದ್ಕೊಳ್ಳಿ. 2 ಅವರ್ಸ್ ಅಥವಾ 1 ಅವರ್ ಓದೆ, ಬ್ರೇಕ್ ತಗೊಂಡಕ್ಕ 1 ಅವರ್ ಇನ್ನೊಂದ್ಸಲ ಓದೆ ಅಕ್ಕ, 1 ಅವರ್ ಬೇಡ ಅಕ್ಕ, ಅಕ್ಕ ಹೇಳಿದ ಲೆಸನ್ ಮಾಡ್ತೀರಾ ಆದರೆ 2 ಅವರ್ಸ್ ಒಟ್ಟಿಗೆ ಓದಬೇಕು. ಇಲ್ಲಾಂದರೆ 1.5 ಅವರ್ ಓದಿ, ನೆಕ್ಸ್ಟ್ 1.5 ಅವರ್, ನೆಕ್ಸ್ಟ್ ಬ್ರೇಕ್ ತಗೊಳ್ಳಿ 1 ಅವರ್. ಅದರಲ್ಲಿ ಗೇಮ್ ಎಲ್ಲ ಆಡೋದಲ್ಲ, ಮ್ಯೂಸಿಕ್ ಕೇಳಿಸ್ಕೊಳ್ಳಿ. ಇದು ನನ್ನ ಸ್ಕೆಡ್ಯೂಲ್ ಆಗಿತ್ತು ವೆನ್ ಐ ವಾಸ್ ಪ್ರಿಪೇರಿಂಗ್. ಸೊ 5 ಅವರ್ಸಲ್ಲಿ 5 ಸಬ್ಜೆಕ್ಟ್ಸ್ ಏನಿಲ್ಲ ನಿಮಗೆ, 4 ಸಬ್ಜೆಕ್ಟ್ಸ್. ಬಯಾಲಜಿ ಅವ್ರು 4 ಇರುತ್ತೆ. ಬಟ್ PCM ಸ್ಟೂಡೆಂಟ್ಸ್ ನಿಮಗೆ ಅಡ್ವಾಂಟೇಜ್ ತುಂಬ ಇದೆ. 1.5 ಅವರ್ ಅಥವಾ 2 ಅವರ್ 6 ಅವರ್ಸ್ ಓದಿದ್ರೆ, ದಟ್ ಫಿಸಿಕ್ಸ್ಗೆ 2 ಅವರ್ಸ್, ಕೆಮಿಸ್ಟ್ರಿಗೆ 2 ಅವರ್ಸ್, ಮ್ಯಾಥ್ಸಿಗೆ 2 ಅವರ್ಸ್. ಬಟ್ ನಿಮಗೆ ಲೈಫಲ್ಲಿ ಆ್ಯಕ್ಚುಲಿ 10 ಅವರ್ಸ್ ಓದೋರು ಇದ್ದಾರೆ, ಬಟ್ ಅವ್ರ ಬಗ್ಗೆ ಬೇಡ. ನಾನು ಸ್ಪೆಷಲಿ ಇದು ಹುಡುಗರ, ನಿಮಗೆ ಇಫ್ ಯು ಸ್ಟಡಿ ಇನ್ ಶಾರ್ಟ್ ಟರ್ಮ್ ಆಲ್ಸೋ ಯು ವಿಲ್ ಮೆಮರಿ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಎಲ್ಲರದ್ದು ಅಲ್ಲ, ಬಟ್
ಐ ಆಮ್ ಟೆಲಿಂಗ್ ಫಾರ್ ಸಮ್ ಟಾಪರ್ಸ್, ಅಲ್ಟ್ರಾ ಟಾಪರ್ಸ್ ಇರ್ತಾರೆ, ಸೊ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಪಾಯಿಂಟ್ ನಂಬರ್ 4 ಡಿಸ್ಕಸ್ ಮಾಡೋಣ. ಸೊ ಮ್ಯಾನಿಫೆಸ್ಟೇಷನ್ ಮಾಡೋದು ಪ್ರತಿಯೊಬ್ಬರ ಲೈಫಲ್ಲೂ ಇಂಪಾರ್ಟೆಂಟ್. ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ರಿಂದಾಗಿ, ಮ್ಯಾನಿಫೆಸ್ಟೇಷನ್ ಅಂದರೆ ನನಗೆ ಈ ಒಂದು ವಸ್ತು ಬೇಕು ಅಥವಾ ಈ ಒಂದು ಕಾಲೇಜ್ ಬೇಕು ಅಂತ ಫಸ್ಟಲ್ಲಿ ಫಿಕ್ಸ್ ಆಗಿರ್ತೀನಿ. ನಾನು ಪ್ರಿಪರೇಷನ್ ಬುಕ್ಕಲ್ಲೇ ನಾನು ಬರೆದಿರ್ತೀನಿ ದಟ್ ಐ ವಾಂಟ್ RV ಕಾಲೇಜ್ ಅಥವಾ ಐ ವಾಂಟ್ MS ರಾಮಯ್ಯ. ಸೊ ಐ ಡಿಡ್ ಇಟ್ ಆ್ಯಂಡ್ ಐ ಆಲ್ಸೋ ಗಾಟ್ ಇಟ್. ಈ ಥರ ನೀವು ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನನ್ನದೊಂದು ಭಾವನೆ. ಸೊ ನೀವು ಟ್ರೈ ಮಾಡ್ಕೊಳ್ಳಿ ಆ್ಯಂಡ್ ಲೆಟ್ಸ್ ಸಿ ದ ರಿಸಲ್ಟ್. ಫಿಂಗರ್ಸ್ ಆರ್ ಕ್ರಾಸ್ಡ್ ಆ ಥರ ಹೇಳಬಹುದು. ಪಾಯಿಂಟ್ ನೋಡೋಣ, ಫಿಸಿಕಲಿ ಆ್ಯಂಡ್ ಮೆಂಟಲಿ ಬೀಯಿಂಗ್ ಸ್ಟ್ರಾಂಗ್. ಸೊ ಹುಡುಗರು ಬೇಸಿಕಲಿ ಇವಾಗಲೂ ಜಿಮ್ಮಿಗೆ ಹೋಗ್ಬೋದು, ಹೋಗಬೇಡಿ ಹೇಳ, ಬಟ್ ಡಿಸ್ಟ್ರಾಕ್ಟ್ ಆಗಬೇಡಿ ಸ್ಟಡೀಸ್ ವಿಷಯದಲ್ಲಿ. ಸೊ ನೀವು ಜಿಮ್ಮಿಗೆ ಹೋಗಿ ಎಲ್ಲೂ ಹೋಗಿ ಆದರೆ ಯಾವುದೇ ಗೇಮ್ ಆಡಬೇಕು ಅಂತಲೇ ಹೇಳೋದು ನಾನು. ಜಿಮ್ಮಿಗೆ ಹೋದ್ರೇ ಒಳ್ಳೆಯದು, ದಟ್ ಯು ಬಿಲ್ಡ್ ಯೋರ್ ಮಸಲ್ಸ್. ಬಟ್ ನಾನು ಎಕ್ಸಾಮ್ ಟೈಮಲ್ಲಿ ಎಲ್ಲೂ ಹೋಗ್ತಿರ್ಲಿಲ್ಲ, ಬಟ್ ಜಿಮ್ಮಿಗೊಂದು ಹೋಗ್ತಿದ್ದೆ ಅಷ್ಟೇ, ಬಿಟ್ಟರೆ ಹೊರಗಡೆ ಫಂಕ್ಷನ್ಸ್ ಎಲ್ಲೂ ಹೋಗ್ತಿಲ್ಲ. ಹೋಗಬಹುದು, ದಟ್ಸ್ ಆಲ್ ಟೋಟ್ಲಿ ಅಪ್ ಟು ಯು, ನಾನು ನಿನ್ನ ಹೇಳಲ್ಲ ಹೋಗಬೇಡಿ ಅಂತ. ಬಟ್ ಬಿ ಕಾನ್ಫಿಡೆನ್ಷಿಯಲ್, ಸ್ಟಡೀಸನ್ನು ಮರೆಯೋದಲ್ಲ ಆ ಟೈಮಲ್ಲಿ. ನೆಕ್ಸ್ಟ್ ಪಾಯಿಂಟ್ ಇಸ್ ಲಿಟಲ್ ಪರ್ಸ್ನಲ್, ದ್ಯಾಟ್ ಪಾಸ್ಟ್. ಸೊ ನಿಮ್ಮ ಪಾಸ್ಟಲ್ಲಿ ಏನೇ ಆಗಿದ್ರು ಅಥವಾ ಏನೇ ಆದರೂ ಸ್ಟಡೀಸ್ ವಿಷಯದಲ್ಲಿ ಏನಾದರೂ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿರೋದಾಗಿರಲಿ, ಈ ಸಿಚುವೇಶನ್ ಬಂದಿದ್ದರೆ ಅಥವಾ ರಿಲೇಷನ್ಶಿಪ್, ಆಲ್ ದೀಸ್ ಥಿಂಗ್ಸ್ ಕಮ್ಸ್, ಪೇರೆಂಟ್ಸ್ ಬೈದಿದ್ದಾಗಲಿ ಹೊಡೆದಿದ್ದಾಗಲಿ, ಈ ಥರ ತುಂಬ ಸಿಚುವೇಶನ್ ಬರುತ್ತೆ. ಈ ಥರ ಸಿಚುವೇಶನ್ ಬಂದಾಗ ನೀವು ಕೂಲಾಗಿ ಕಾಮಾಗಿ ಡೀಲ್ ಮಾಡ್ಕೋಬೇಕಾಗತ್ತೆ. ಟೆನ್ಷನ್ ಮಾಡಿದ್ರಿ, ಸ್ಟ್ರೆಸ್ ಮಾಡಿದ್ರಿ ಅಂದರೆ ನಿಮ್ಮ ಪಾಸ್ಟ್ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋದು ಇಸ್ ಆಲ್ ಕಾಮನ್. ಸೊ ಬ್ರೇಕ್ ಟೈಮಲ್ಲಿ, ಬಟ್ ಡೋಂಟ್ allow your brain to think about that. See, motivational talks anna keli, relax ಮಾಡಿ, enjoy your life, XD ಅಷ್ಟೇ ಹೇಳ್ಬೋದು. ಮೆಂಟಲ್ ಹೆಲ್ತ್, ವರ್ಲ್ಡ್ ಮೆಂಟಲ್ ಹೆಲ್ತ್ ಅನ್ನೋ ಒಂದು ವಿಷಯನ ನಾವೆಲ್ಲರೂ ಸೆಲೆಬ್ರೇಷನ್ ಮಾಡ್ತೀವಿ. ಮೆಂಟಲಿ ಬೀಯಿಂಗ್ ಸ್ಟ್ರಾಂಗ್, ಕಾನ್ಫಿಡೆನ್ಷಿಯಲ್, ಬಿ ಸ್ಟ್ರಾಂಗ್ ಅಂತ ಹೇಳ್ತಾ ನಿಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಗೈಸ್. ನೀವು ಇರೋ ಅಷ್ಟು ಸ್ಟ್ರಾಂಗ್ ಎಲ್ಲರೂ ಸಾಕಾಗಲ್ಲ. ಕೆಲವೊಬ್ಬರು ತುಂಬ ಎಮೋಷ್ನಲ್ ಇರ್ತಾರೆ, ಟು ಲುಕ್ ದೇ ವಿಲ್ ಬಿ ಫಿಟ್ ಆ್ಯಂಡ್ ಫೈನ್, ಬಟ್ ಎಮೋಷ್ನಲಿ ವೀಕ್ ಇರ್ತಾರೆ ಅಂತ ಅವರು. ಯು ಶುಡ್ ಬಿ ಸ್ಟ್ರಾಂಗ್, ಯು ಶುಡ್ ಬಿ ಹ್ಯಾವಿಂಗ್ ದಟ್ ಕಾನ್ಫಿಡೆನ್ಸ್ ಟು ಗೇನ್ ಆರ್ ಬಿಲ್ಡ್ ಸಮಥಿಂಗ್. ಬಾಡಿ ಬಿಲ್ಡ್ ಮಾಡಿ ಸ್ಟ್ರಾಂಗ್ ಇರಿ. ಮೆಂಟಲಿ ಆಲ್ಸೋ ಯು ವಿಲ್ ಬಿ ಸ್ಟ್ರಾಂಗ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಆರ್ ಇನ್ ಟು ಅ ಫೋನ್ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಬಟ್ ಅಪಾರ್ಟ್ ಟೇಕ್ ಯೋರ್ ಫೋನ್ ಅವೇ. ಈಗ ಬೆಟರ್ ಏನು ಗೊತ್ತಾ ನಾನು ಹೇಳೋದು, ಬರ್ಡ್ಸ್ ನಾಯ್ಸ್, ಫಾರ್ಗೆಟ್ ಇಟ್. ಸೊ ನಾನು ಬೆಟರ್ ಏನು ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಫೋನನ್ನು ಗಿವ್ ಇಟ್ ಯುವರ್ ಮಾಮ್ ಫಾರ್ 2 months ಪ್ರಿಪ್ರೇಷನ್ಸ್. ಸಿನ್ಸ್ CT ಬರ್ತಿದೆ, ಹತ್ತತ್ರ ಬರ್ತಿದ್ರೆ ಜಸ್ಟ್ ಒಂದು 18 ದಿನ ಅಷ್ಟೇ ಫೋನನ್ನು ಅಮ್ಮ ಹತ್ರ ಕೊಟ್ಟು 10 ದಿನ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ, ದಟ್ ಯು ವಿಲ್ ಬಿ ಸ್ಪೆಂಡಿಂಗ್ ಯೋರ್ ಡೇ ಪ್ರೊಡಕ್ಟಿವ್ಲಿ. ದಟ್ ಈಸ್ ವಾಟ್ ಐ ಕ್ಯಾನ್ ಟೆಲ್ ಯು ಗೈಸ್. ಆ್ಯಂಡ್ ರೈಸ್ ಅರ್ಲಿ, ಬೇಗ ಬೆಳಗ್ಗೆ ಎದ್ದು ಓದಿ, ದಟ್ ಗಿವ್ಸ್ ಯು ಮೋರ್ ಏನು ಹೇಳ್ತೀವಿ, ಮೋರ್ ಕಾನ್ಸಂಟ್ರೇಷನ್, ಫೋಕಸ್ ಅಂತ. ಮೆಡಿಟೇಷನ್ ಮಾಡಿ, ನಾನು ಹೇಳ್ತೆಲ್ಲ ಮಾಡಿ. ಯೋಗ ಮಾಡ್ಕೊಳ್ಳಿ, ಬಿಕಾಸ್ ನಾನು ಮಾಡ್ತಾಯಿದ್ದೆ ಯೋಗ, ಒಂಚೂರು ಕಡಿಮೆ ಫಿಸಿಕಲ್, ಬಟ್ ದೆನ್ ಯೋಗದಿಂದ ನಾನು ಜಿಮ್ ಹೋಗ್ತಿದ್ದೆ. ಸೊ ಇಫ್ ಆರ್ ಅ ಕೈಂಡ್ ಆಫ್ ಪರ್ಸನ್ ಯಾರು ಜಿಮ್ಮಿಗೆ ಹೋಗೋಕ್ಕೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಥವಾ ಜಿಮ್ಗೆ ಹೋಗಲ್ಲ ಅಂದರೆ, ಯು ಕ್ಯಾನ್ ಸ್ಟಡಿ ಇನ್ you can do it in your own house, some cardio workouts, ಇಲ್ಲಾದರೆ if not ಏನು ಮಾಡ್ಬೋದು, ಯೋಗ ಮಾಡಬಹುದು ಫಿಸಿಕಲಿ ಫಿಟ್ ಆಗಿರೋಕ್ಕೆ. ದಟ್ ಈಸ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಎಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪಾಯಿಂಟ್ ಹೇಳಕ್ಕೆ ಹೋಗ್ತೀನಿ, ರೆಸ್ಪೆಕ್ಟ್ ಎವ್ರಿ ಒನ್. ಗೈಸ್, ನೀವು ರೆಸ್ಪೆಕ್ಟ್ ಕೊಡಲ್ಲ, ನನಗೆ ಗೊತ್ತು, ಎಲ್ಲರೂ ಕೊಡಲ್ಲ ಅಂತಲ್ಲ, ಅದರಲ್ಲಿ ಅಟ್ಲೀಸ್ಟ್ ಒಂದು 30% ಜನ ಇದ್ದಾರೆ ಯಾರು ರೆಸ್ಪೆಕ್ಟ್ ಕೊಡೋದೇ ಇಲ್ಲ. ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಡಲ್ಲ, ಹುಡುಗಿರಿಗೆ ಕ್ಲಾಸ್ಮೇಟ್ಸಿಗೆ ರೆಸ್ಪೆಕ್ಟ್ ಕೊಡಲ್ಲ, ಆಮೇಲೆ ವುಮೆನ್ಸ್ಗೆ ರೆಸ್ಪೆಕ್ಟ್ ಕೊಡಲ್ಲ, ಅಜ್ಜಿಗೆ ರೆಸ್ಪೆಕ್ಟ್ ಕೊಡಲ್ಲ. ಇಷ್ಟೆಲ್ಲ ಒಂದು ವುಮೆನ್ ಅಂತ ಹೇಳ್ತಾ ಇಲ್ಲ, ಪಬ್ಲಿಕ್ಕಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಪ್ರಾಣಿ ಪಕ್ಷಿಗೆ ರೆಸ್ಪೆಕ್ಟ್. ಈ ಥರ ಇರುವಾಗ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಬಾಯ್ಸ್, ಅರ್ಥ ಮಾಡ್ಕೊಳ್ಳಿ. ಹುಡುಗಿರು ಕೂಡ ಅಷ್ಟೇ, ನೀವು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಮೆನ್ಸ್ಗೆ ಮತ್ತು ನಿಮ್ಮ ಪಪ್ಪಾಗೆ ಮತ್ತು ಸೊಸೈಟಿಲಿ ಎಲ್ಲ ಕಡೆಯಲ್ಲೂ ನೀವು ರೆಸ್ಪೆಕ್ಟ್ ಕೊಡಲೇಬೇಕು ಪ್ರತಿಯೊಬ್ಬರಿಗೂ. ಆದರೆ ಆ ಪರ್ಸನ್ ಲಿಮಿಟ್ ಕ್ರಾಸ್ ಮಾಡಿದ್ರೆ, ಐ ಮೀನ್ ನಿಮಗೆ ಭಯದಕ್ಕೆ ಬಂದರೆ ಅಥವಾ ಏನಾದರೂ ಭಯ ಪಡಿಸಿದ್ರೆ ಅಂದರೆ ಹೊಡೆದ್ರೆ, ದೆನ್ ಯು ನೀಡ್ ಟು ಟೇಕ್ ಅನ್ ಆ್ಯಕ್ಷನ್. ಆ್ಯಕ್ಷನ್ ಅಂದರೆ ಏನು, ತೆಗೆದು ಹೊಡೆಯೋದಲ್ಲ, ಬಟ್ ಇಟ್ ಇಸ್ ಲೈಕ್ ಟೆಲ್ ಯೋರ್ ಪೇರೆಂಟ್ಸ್ ಹೌ ಟು ಡೀಲ್ ವಿತ್ ಇಟ್. ಫ್ಲ್ಯಾಟಲ್ಲಾಗಲಿ ಅಪಾರ್ಟ್ಮೆಂಟಲ್ಲಿ ಬಿ ಕೇರ್ಫುಲ್ ಅಂತ ಹೇಳ್ತಾ, ಅದೇ ಜೋಶಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನು ಜಾಸ್ತಿ ಕಂಟೆಂಟ್ಸ್ ಇದೇ ರೀತಿ ಬೇಕಾದರೆ ವಿಡಿಯೋಗೆ ಲೈಕ್ ಮಾಡಿ, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಸಬ್ಸ್ಕ್ರಿಪ್ಷನ್ ಬಟನ್ ಇದೆ, ರೆಡ್ ಕಲರ್ ಬಟನ್ ಕಾಣಿಸ್ತಿರ್ಬೋದು, ಆ ಬಟನನ್ನು ಕ್ಲಿಕ್ ಮಾಡಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಬೈ ಬಾಯ್, ಟೇಕ್ ಕೇರ್, ಲವ್ ಯು. ಧನ್ಯವಾದಗಳು ಫಾರ್ ವಾಚಿಂಗ್ ದ ವಿಡಿಯೋ.